ಯೆಹೋಶುವನ ಕೂಗು ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡೋಣ. ಸುಮಾರು 3500 ವರ್ಷಗಳ ಹಿಂದೆ ಇಸ್ರಾಯೇಲ್ಯರು ಪಾಪದ ನಾಡಾದ ಐಗುಪ್ತವನ್ನು ಬಿಟ್ಟು ವಾಗ್ದಾನದ ನಾಡಾದ ಕಾನಾನಿಗೆ ಹೊರಟರು. ಅವರ 40 ವರ್ಷಗಳ ಪ್ರಯಾಣವು ವಿವಿಧ ರೀತಿಯ ಪರಿಷ್ಕರಣೆಗಳಿಂದ ತುಂಬಿದ ದೀರ್ಘ ಅವಧಿಯಾಗಿತ್ತು. ಆದರೆ ಕೊನೆಯಲ್ಲಿ ದೇವರು ವಾಗ್ದಾನ ಮಾಡಿದಂತೆ ಅವರು ಕಾನಾನನ್ನು ಪ್ರವೇಶಿಸಿದರು. ದೇವರು ತನ್ನ ಜನರಿಗೆ ದೇಶವನ್ನು ಕೊಡುವ ಸಲುವಾಗಿ ಅದನ್ನು ವಶಪಡಿಸಿಕೊಳ್ಳಲು ಅನುಮತಿಸುತ್ತಾ ಕಾನಾನ್ನಲ್ಲಿ ವಾಸಿಸುತ್ತಿದ್ದ ಎಲ್ಲಾ ಜನರನ್ನು ಸೋಲಿಸಿದರು. ಈ ಪ್ರಕ್ರಿಯೆಯ ಉದ್ದಕ್ಕೂ ದೇವರು ಇಸ್ರಾಯೇಲ್ಯರೊಂದಿಗಿದ್ದರು ಮತ್ತು ಅವರ ವಿಜಯವು ಯಾವುದೇ ತೊಂದರೆಗಳಿಲ್ಲದೆ ಪೂರ್ಣಗೊಂಡಿತು. ನಾವು ಅವರ ಪ್ರಯಾಣವನ್ನು ಯೆಹೋಶುವನ ಪುಸ್ತಕದಲ್ಲಿ ಪತ್ತೆಹಚ್ಚಬಹುದು. ಐಗುಪ್ತದಿಂದ ಹೊರಬಂದ 6 ಲಕ್ಷದ ಪುರುಷರಲ್ಲಿ ಯೆಹೋಶುವ ಮತ್ತು ಕಾಲೆಬ್ ಮಾತ್ರ ಕಾನಾನ್ ದೇಶವನ್ನು ಪ್ರವೇಶಿಸಿದರು ಎಂದು ಸತ್ಯವೇದವು ದಾಖಲಿಸುತ್ತದೆ. ಅವರಲ್ಲಿ ಏನೋ ವಿಶೇಷತೆಯಿತ್ತು. ಅವರಿಗೆ ಕಾನಾನ್ ಕುರಿತು ಮಾತ್ರ ನಿರೀಕ್ಷೆ ಇರಲಿಲ್ಲ, ಆದರೆ ದೇವರ ವಾಗ್ದಾನದಲ್ಲಿಯೂ ನಂಬಿಕೆಯಿತ್ತು. ನಾವು ಪರಲೋಕರಾಜ್ಯಕ್ಕಾಗಿ ದೇವರ ವಾಗ್ದಾನವನ್ನು ಸ್ವೀಕರಿಸುತ್ತಿಲ್ಲವೇ? ನಿತ್ಯ ಪರಲೋಕರಾಜ್ಯವು ಸಮೀಪಿಸುತ್ತಿದೆ. 40 ವರ್ಷಗಳ ಪ್ರಯಾಣದ ಸಮಯದಲ್ಲಿ ಇಸ್ರಾಯೇಲ್ಯರು, ನಾವು ಅರಣ್ಯದಲ್ಲಿ ಜೀವಿಸುವುದು ಒಳ್ಳೆಯದಲ್ಲವೇ? ಅಥವಾ ನಾವು ಐಗುಪ್ತದಲ್ಲಿ ವಾಸಿಸುತ್ತಿದ್ದ ದಿನಗಳಿಗೆ ಹಿಂತಿರುಗುವುದು ಉತ್ತಮವಲ್ಲವೇ ಎಂದು ಹೇಳಿದರು. ಸತ್ಯವೇದವು ವಿವಿಧ ರೀತಿಯ ಜನರ ಕುರಿತು ವಿವರಿಸುತ್ತದೆ. ಈ ಕಾಲದಲ್ಲಿಯೂ ದೇವರನ್ನು ನಂಬಿ ಪರಲೋಕರಾಜ್ಯವನ್ನು ನಿರೀಕ್ಷಿಸುವ ಅನೇಕ ಜನರಿದ್ದಾರೆ. ಆದರೆ ಅವರು ಹಿಂದಿನ ಕಾಲದಲ್ಲಿ ಅನುಭವಿಸಿದ ಸುಖವನ್ನು ನೆನಪಿಸಿಕೊಳ್ಳುತ್ತಾ ಲೌಕಿಕ ಆಸೆಗಳಿಗೆ ಬಲಿಯಾಗಿ ನಿತ್ಯ ಪರಲೋಕರಾಜ್ಯವನ್ನು ಕಳೆದುಕೊಳ್ಳುತ್ತಾರೆ. ಯೆಹೋಶುವ ಮತ್ತು ಕಾಲೇಬನ ಮನಸ್ಥಿತಿ ಬೇರೆ ಬೇರೆಯಾಗಿತ್ತು ಎಂದು ದೇವರು ಹೇಳಿದರು. ಈ ಕಾರಣಕ್ಕಾಗಿ ಅವರು ಖಂಡಿತವಾಗಿ ಕಾನಾನ್ ದೇಶವನ್ನು ಪ್ರವೇಶಿಸುತ್ತಾರೆ ಎಂದು ದೇವರು ವಾಗ್ದಾನ ಮಾಡಿದರು. ಈ ರೀತಿಯಾಗಿ ದೇವರು ಒಂದು ವಾಗ್ದಾನ ಮಾಡಿ ಅದನ್ನು ಪ್ರಕಟಿಸಿದರು. ಇಂದು ಜನರು ಮೂರ್ಖತನದಿಂದ ತಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುತ್ತಾ ಈ ವ್ಯಕ್ತಿ ತುಂಬಾ ಆನಂದದಾಯಕ ಜೀವನವನ್ನು ನಡೆಸುತ್ತಾರೆ, ಆದರೆ ನಾನು ಎಂದು ಯೋಚಿಸುತ್ತಾರೆ. ಬೇರೆ ಯಾರೊಬ್ಬರು ಪ್ರವೇಶಿಸಲು ಸಾಧ್ಯವಾಗದ ಅದ್ಭುತ ಲೋಕವನ್ನು ಪ್ರವೇಶಿಸಲು ಚೀಯೋನಿನ ಎಲ್ಲಾ ಮಕ್ಕಳು ದೇವರಿಂದ ಮಾರ್ಗದರ್ಶನ ಪಡೆಯುತ್ತಿಲ್ಲವೇ? ಅವರು ನಮಗಾಗಿ ಅದ್ಭುತ ಪರಲೋಕರಾಜ್ಯವನ್ನು ಸಿದ್ಧಪಡಿಸುತ್ತಿಲ್ಲವೇ? ಈ ವಾಗ್ದಾನದಲ್ಲಿ ನಮಗೆ ನಂಬಿಕೆ ಇರಬೇಕು. ಅರಣ್ಯದಲ್ಲಿ ನಾಶವಾದವರಂತಹ ಆಲೋಚನೆಯನ್ನು ನಾವು ಎಂದಿಗೂ ಹೊಂದಿರಬಾರದು. 3500 ವರ್ಷದ ಹಿಂದಿನ ಇತಿಹಾಸದ ಮೂಲಕ ಈ ಕಾಲದಲ್ಲಿ ನಮ್ಮ ದಿಕ್ಕನ್ನು ನಿರ್ಧರಿಸುವವರಾಗಲು ನಾನು ನಿಮ್ಮೆಲ್ಲರನ್ನೂ ಕೇಳಿಕೊಳ್ಳುತ್ತೇನೆ. ಅರಣ್ಯಕಾಂಡ ಅಧ್ಯಾಯ 13ರಲ್ಲಿ ಗೂಢಚಾರರನ್ನು ಕಾನಾನ್ಗೆ ಕಳುಹಿಸಲಾಯಿತು ಮತ್ತು ಅವರು ಸಂಚರಿಸಿ ವರದಿ ಮಾಡಿದರು. ಹೆಚ್ಚಿನವರು ಕೆಟ್ಟ ವರದಿಯನ್ನು ಹರಡಿದರು, ಆದರೆ ಯೆಹೋಶುವ ಮತ್ತು ಕಾಲೇಬ ಹಾಗೆ ಮಾಡಲಿಲ್ಲ. ಅದು ದೇವರು ಮಾಡಿದ ವಾಗ್ದಾನ ಮತ್ತು ಅದು ಎಂದಿಗೂ ಬದಲಾಗುವುದಿಲ್ಲ ಎಂದು ಅವರು ಭರವಸೆ ನೀಡಿದರು. ಅವರು ಹೀಗೆಂದು ಹೇಳಿದರು, ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೆಬಿಟ್ಟನು, ನಮ್ಮ ಕಡೆ ಯೆಹೋವನು ಇದ್ದಾನೆ, ಅವರಿಗೆ ಭಯಪಡಬೇಡಿರಿ. ಯೆಹೋಶುವನು ಏನೆಂದು ಕೂಗಿದನು, ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು. ಕಾನಾನ್ ದೇಶದ ದೈತ್ಯ ವಂಶಸ್ಥರಾದ ಅನಾಕ್ಯರ ಬಗ್ಗೆ ಯೆಹೋಶುವನಿಗೆ ಸಹ ಭಯವಾಗಿದ್ದಿರಬೇಕು. ಅವನು ಇತರ 10 ಗೂಢಚಾರರಿಗಿಂತ ಭಿನ್ನವಾಗಿರಲಿಲ್ಲ. ಎಷ್ಟಾದರೂ ಇದರಲ್ಲಿ ವ್ಯತ್ಯಾಸವಿತ್ತು. ಯೆಹೋಶುವ ಮತ್ತು ಕಾಲೇಬ ಒಂದೇ ರೀತಿಯ ವಿಷಯಗಳನ್ನು ನೋಡಿದರು ಮತ್ತು ಒಂದೇ ರೀತಿಯ ಭಯವನ್ನು ಅನುಭವಿಸಿದರು. ಅವರ ಹೃದಯದಲ್ಲಿ ದೇವರು ವಾಸಿಸುತ್ತಿದ್ದರು ಮತ್ತು ದೇವರ ವಾಗ್ದಾನದಲ್ಲಿ ಸಂಪೂರ್ಣ ನಂಬಿಕೆಯನ್ನು ಹೊಂದಿದ್ದನು.
믿음이 있었습니다. 그러나 ಎಷ್ಟಾದರೂ ಇತರರು ತಮ್ಮ ಪರಿಸ್ಥಿತಿಗಳನ್ನು ನೋಡಿದರು, ದೇವರ ವಾಗ್ದಾನಗಳನ್ನು ತ್ಯಜಿಸಿದರು ಮತ್ತು ವಾಸ್ತವ ಲೋಕದ ಸಮಸ್ಯೆಗಳ ಮೇಲೆ ಮಾತ್ರ ಗಮನಹರಿಸಿದರು. 그 현실 세계 속에서의 문제만 가지고 문제시했습니다. ಆದ್ದರಿಂದ ಅವರು ತಮ್ಮ ದೃಷ್ಟಿಯಲ್ಲಿ ಮಿಡತೆಗಳಂತೆ ಭಾವಿಸಿ ಆ ಜನರ ಮೇಲೆ ಎಂದಿಗೂ ಆಕ್ರಮಣ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದರು. ದೇವರು ಅವರಿಗೆ ನಾಡನ್ನು ವಾಗ್ದಾನ ಮಾಡಿದ್ದರೂ ಅವರು ದೇವರಲ್ಲಿ ನಂಬಿಕೆಯನ್ನು ಕಳೆದುಕೊಂಡರು ಮತ್ತು ನಿರುತ್ಸಾಹಗೊಂಡರು. ನಮ್ಮ ಕಾಲದಲ್ಲಿ ಇತಿಹಾಸ ಪುನರಾವರ್ತನೆಯಾಗುತ್ತದೆ. ಸದಸ್ಯರೇ, ನಾವು ಯಾವ ರೀತಿಯ ಜನರಾಗಬೇಕು? ದೇವರು ನಮಗೆ ಕೊಡುವುದಾಗಿ ವಾಗ್ದಾನ ಮಾಡಿದ ದೇಶದಲ್ಲಿ ನಂಬಿಕೆ ಹೊಂದುತ್ತಾ ನಾವು ಯೆಹೋಶುವ ಮತ್ತು ಕಾಲೇಬನಂತೆ ಆಗಬೇಕೇ? ಅಥವಾ ಅವರು ಮನುಷ್ಯರಂತೆ ಮತ್ತು ನಾವು ಮಿಡತೆಗಳಂತೆ ಎಂದು ಭಾವಿಸಿ ಬಿಟ್ಟು ಬಿಡಬೇಕೇ? ಈ ಕಾಲದಲ್ಲಿ ನಾವು ಅಂತಹ ಒಂದು ಕವಲುದಾರಿಯಲ್ಲಿದ್ದೇವೆ. ನಾವು ಅವರಂತೆಯೇ ಅದೇ ಸ್ಥಾನದಲ್ಲಿದ್ದೇವೆ. ನಾವು ಪರಲೋಕರಾಜ್ಯದ ಬಗ್ಗೆ ಬಲವಾದ ನಿರೀಕ್ಷೆಯನ್ನು ಹೊಂದಿಲ್ಲದಿದ್ದರೆ, ನಮ್ಮ ನಂಬಿಕೆಗೆ ಯಾವುದೇ ಸಿದ್ಧತೆ ಮಾಡಿಕೊಳ್ಳದೆ, ವಿವಿಧ ಸಮಸ್ಯೆಗಳನ್ನು ಮಾತ್ರ ನೋಡುತ್ತಾ ನಾನು ಎಲ್ಲರಂತೆ ಅದನ್ನು ಪ್ರಯತ್ನಿಸಲು ಬಯಸುತ್ತೇನೆ ಎಂದು ನಾವು ಭಾವಿಸಬಹುದು. ಪರಿಣಾಮವಾಗಿ ನಾವು ನಮ್ಮ ಮೇಲೆ ಅನೇಕ ಶೋಧನೆಗಳನ್ನು ಬರಮಾಡಿಕೊಳ್ಳಬಹುದು. ಅರಣ್ಯಕಾಂಡ ಅಧ್ಯಾಯ 14 ವಚನ 6. ಮತ್ತು ದೇಶವನ್ನು ಸಂಚರಿಸಿ ನೋಡಿದವರಲ್ಲಿದ್ದ ನೂನನ ಮಗನಾದ ಯೆಹೋಶುವನು ಯೆಫುನ್ನೆಯ ಮಗನಾದ ಕಾಲೇಬನು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಇಸ್ರಾಯೇಲ್ಯರ ಸರ್ವ ಸಮೂಹದವರಿಗೆ ಹೀಗಂದರು, ನಾವು ಸಂಚರಿಸಿ ನೋಡಿದ ದೇಶವು ಅತ್ಯುತ್ತಮವಾದದ್ದು. ಅದು ಹಾಲು ಜೇನು ಹರಿಯುವ ದೇಶ. ಯೆಹೋವನು ನಮ್ಮನ್ನು ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿಸಿ ಅದನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವನು. ಹೀಗಿರುವುದರಿಂದ ಯೆಹೋವನಿಗೆ ತಿರುಗಿ ಬೀಳಬೇಡಿರಿ. ಅದಲ್ಲದೆ ಆ ದೇಶದ ಜನರಿಗೆ ದಿಗಿಲು ಪಡಬೇಡಿರಿ, ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು. ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೈಬಿಟ್ಟನು, ನಮ್ಮ ಕಡೆ ಯೆಹೋವನು ಇದ್ದಾನೆ, ಅವರಿಗೆ ಭಯಪಡಬೇಡಿರಿ ಅಂದರು. ಇದು ಯೆಹೋಶುವನ ಕೂಗು ಆಗಿತ್ತು. ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು. ಅದು ಹಾಲು ಜೇನು ಹರಿಯುವ ದೇಶ. ಯೆಹೋವನು ನಮ್ಮನ್ನು ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿಸಿ ಅದನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವನು. ಈ ರೀತಿಯಾಗಿ ಅವರ ಶತ್ರುಗಳು ಎಷ್ಟೇ ಬಲಿಷ್ಠರಾಗಿದ್ದರೂ, ಅವರ ಕೋಟೆಗಳು ಎಷ್ಟೇ ಜಯಿಸಲಾಗದೆಂದು ತೋರಿದರೂ, ದೇವರು ಇಸ್ರಾಯೇಲ್ಯರಿಗೆ ದೇಶವನ್ನು ಕೊಡುವುದಾಗಿ ವಾಗ್ದಾನ ಮಾಡಿದ್ದಾರೆ ಎಂದು ಅವರು ಕೂಗಿದರು. ಅವರಿಗೆ ದೇವರ ವಾಗ್ದಾನದಲ್ಲಿ ಸಂಪೂರ್ಣ ನಂಬಿಕೆಯಿತ್ತು. ಮತ್ತು ಈ ಇಬ್ಬರು ಮಾತ್ರ ಕಾನಾನ್ ದೇಶವನ್ನು ಪ್ರವೇಶಿಸಿದರು. ಐಗುಪ್ತದಿಂದ ಹೊರಬಂದ 20 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ 6 ಲಕ್ಷದ ಪುರುಷರಲ್ಲಿ ಕೇವಲ ಇಬ್ಬರು ಮಾತ್ರ ಕಾನಾನ್ ದೇಶವನ್ನು ಪ್ರವೇಶಿಸಿದರು. ಇಂದು ಪರಲೋಕರಾಜ್ಯದಲ್ಲಿ ಸಂಪೂರ್ಣ ನಿರೀಕ್ಷೆ ಇರುವವರು ಮಾತ್ರ ಅಲ್ಲಿಗೆ ಪ್ರವೇಶಿಸಬಹುದು ಎಂಬ ನಂಬಿಕೆಯನ್ನು ನಮಗೆ ಮೂಡಿಸಲು ದೇವರು 3500 ವರ್ಷಗಳ ಹಿಂದೆ ಈ ಇತಿಹಾಸವನ್ನು ಸೃಷ್ಟಿಸಿದರು, ಅಲ್ಲವೇ? 그런 믿음을 하나님께서 일깨워 주기 위해서 3500년 전 역사를 만드신 것 아니겠습니까? ನಾವು ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ಅದ್ಭುತ ದೃಶ್ಯಗಳು, ಶೋಧನೆ ಉಂಟುಮಾಡುವ ಆಕರ್ಷಣೆಗಳು ಮತ್ತು ಆಕರ್ಷಕ ಜೀವನ ಶೈಲಿಗಳಿಂದ ನಾವು ಸುತ್ತುವರೆದಿದ್ದೇವೆ. ಈ ವಿಷಯಗಳು ನಮ್ಮಲ್ಲಿ ಕುತೂಹಲವನ್ನು ಹುಟ್ಟುಹಾಕಬಹುದು, ಅಸೂಯೆ ಹುಟ್ಟಿಸಬಹುದು ಮತ್ತು ಇತರರು ಆನಂದಿಸುವುದನ್ನು ಪಡೆಯುವ ಹಂಬಲವನ್ನು ಹುಟ್ಟುಹಾಕಬಹುದು. ಎಷ್ಟಾದರೂ ನಮ್ಮ ಅತಿ ದೊಡ್ಡ ಗುರಿ ಎಲ್ಲಿರಬೇಕು? ನಾವು ನಡೆಯುತ್ತಿರುವ ಹಾದಿಯು ಆಧ್ಯಾತ್ಮಿಕ ಕಾನಾನ್ಗೆ ಮುನ್ನಡೆಸುತ್ತದೆ. ನಾವು ನಿತ್ಯ ಪರಲೋಕ ರಾಜ್ಯಕ್ಕೆ ಪ್ರಯಾಣ ಮಾಡುತ್ತಿದ್ದೇವೆಯಲ್ಲವೇ? ಸೈತಾನನು ನಮ್ಮ ಸುತ್ತಲಿನ ಸಾವಿರಾರು ವಿಷಯಗಳಿಂದ ನಮ್ಮ ಹೃದಯಗಳನ್ನು ಅಲುಗಾಡಿಸುತ್ತಿದ್ದಾನೆ. ಸದಸ್ಯರೇ, ನಾವು ಎಚ್ಚರವಾಗಿರಬೇಕು. ಇದು ದೊಡ್ಡ ವಿಷಯವಲ್ಲ, ಉಳಿದವರೆಲ್ಲರೂ ಇದನ್ನೇ ಮಾಡುತ್ತಿದ್ದಾರೆ ಅಲ್ಲವೇ ಎಂದು ಯೋಚಿಸುವ ಬದಲು ನಮ್ಮ ಜೀವನವು ಇತರರಿಗಿಂತ ಭಿನ್ನವಾಗಿದೆ ಎಂದು ನಾವು ನಂಬಬೇಕು. ಆ ಸಮಯದಲ್ಲಿ ಯೆಹೋಶುವ ಮಾಡಿದ ಘೋಷಣೆಯಲ್ಲಿ ನಾವು ಸೇರಬೇಕು. ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು. ಯೆಹೋಶುವ ಈ ಘೋಷಣೆಯನ್ನು ಮಾಡಿದ್ದು ಅವನಲ್ಲಿ ಅಪಾರ ಧೈರ್ಯವಿತ್ತು ಮತ್ತು ಸೈನ್ಯವನ್ನು ಸಜ್ಜುಗೊಳಿಸುವಲ್ಲಿ ಅವನು ನಿಪುಣನಾಗಿದ್ದನು ಎಂಬ ಕಾರಣಕ್ಕಾಗಿ ಅಲ್ಲ.
ದೇವರು ಅವರಿಗೆ ಅದನ್ನು ಕೊಡುವುದಾಗಿ ವಾಗ್ದಾನ ಮಾಡಿದ್ದರಿಂದ ತನ್ನ ನ್ಯೂನತೆಗಳ ಹೊರತಾಗಿಯೂ 좀 모자라고 부족하더라도 ಕಾನಾನ್ ಖಂಡಿತವಾಗಿಯೂ ಇಸ್ರಾಯೇಲ್ಯರ ದೇಶವಾಗುತ್ತದೆ ಎಂದು ಅವನಿಗೆ ಮನವರಿಕೆಯಾಗಿತ್ತು. 것이 될 것이다. 확신을 했던 것이죠. ಪರಲೋಕ ರಾಜ್ಯದ ವಿಷಯದಲ್ಲೂ ಇದೇ ರೀತಿಯಾಗಿದೆ. ನಮಗೆ ಪರಲೋಕ ರಾಜ್ಯದಲ್ಲಿ ಸಂಪೂರ್ಣ ನಂಬಿಕೆ ಇದ್ದಾಗ ಮತ್ತು ದೇವರ ವಾಗ್ದಾನಗಳಲ್ಲಿ ದೃಢವಾಗಿ ನಂಬಿಕೆ ಇಟ್ಟಾಗ ನಾವು ವಿವಿಧ ಶೋಧನೆಗಳನ್ನು ಜಯಿಸಬಹುದು. 세상의 여러 가지 시험과 시련들을 이길 수가 있는 것이죠. ಇಲ್ಲದಿದ್ದರೆ ನಾವು ಆ ವ್ಯಕ್ತಿ ಹಾಗೆ ಬದುಕುತ್ತಾನೆ ಮತ್ತು ಈ ವ್ಯಕ್ತಿ ಹೀಗೆ ಬದುಕುತ್ತಾನೆ ಎಂದು ಯೋಚಿಸುತ್ತಾ ಲೋಕವನ್ನು ನೋಡುತ್ತೇವೆ. 세상을 자꾸 이렇게 견눈질하게 되는 어리석음과 안타까움을 범할 수밖에 없습니다. ಮೊದಲಿಗೆ ಪರಲೋಕ ರಾಜ್ಯದ ವಿಷಯಗಳಿಗೆ ಮೊದಲು ಆದ್ಯತೆ ನೀಡಲಾಗುತ್ತದೆ. 가장 우선순위에 두었다가 그다음에는 ನಂತರ ಅವು ಎರಡನೆಯದು, ಮೂರನೆಯದು ಇತ್ಯಾದಿಗಳಾಗಿ ಬದಲಾಗುತ್ತವೆ. 자꾸 그 순위가 점점 낮아지게 되는 ಹೀಗೆ ಇಸ್ರಾಯೇಲ್ಯರು ಚಿನ್ನದ ಬಸವನಿಗೆ ನಮಸ್ಕರಿಸಿ ಮೋವಾಬ್ಯರ ಸ್ತ್ರೀಯರಿಂದ ಮೋಹಗೊಂಡರು. 절하는 어떤 행태가 나오고 모압 여인들에게 미혹당하는 참으로 이런 ದೇವರು ಈ ವಿಷಾದಕರ ಇತಿಹಾಸವನ್ನು ಸತ್ಯವೇದದಲ್ಲಿ ಏಕೆ ದಾಖಲಿಸಿದ್ದಾರೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು. 하나님께서 기록하게 하신 것은 ಈ ಕಾಲದಲ್ಲಿ ಪರಲೋಕದ ಕಾನಾನ್ಗೆ ಪ್ರಯಾಣ ಮಾಡುವಾಗ ಯೆಹೋಶುವ ಮತ್ತು ಕಾಲೇಬರಂತೆ ದೇವರ ವಾಗ್ದಾನದಲ್ಲಿ ಸಂಪೂರ್ಣ ನಂಬಿಕೆ ಇಲ್ಲದಿದ್ದರೆ ನಾವು ಇತರ ರೀತಿ ವಿವಿಧ ಕಾರಣಗಳಿಗಾಗಿ ನಾಶವಾಗುತ್ತೇವೆ. 신뢰가 없다면 그 가는 40년 여정 중에 전부가 다 이런 이유 저런 이유 때문에 멸망당하고 마는 것입니다. 영원한 ನಿತ್ಯ 지옥이 ಪರಲೋಕ ರಾಜ್ಯವು ಸಮೀಪಿಸುತ್ತಿದೆ. 하나도 가까이 다가왔습니다. ಯೆಹೋಶುವನು ಆ ಜನರನ್ನು ಕೀಳಾಗಿ ನೋಡಿದ್ದರಿಂದ ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು ಎಂದು ಹೇಳಲಿಲ್ಲ. ಆದರೆ ದೇವರ ವಾಗ್ದಾನವು ಯೆಹೋಶುವನ ಹೃದಯದಲ್ಲಿ ಬೇರೂರಿದ್ದರಿಂದ ಆ ರೀತಿ ಹೇಳಿದನು. ತನ್ನ ಶತ್ರು ಎಷ್ಟೇ ದೊಡ್ಡವನಾಗಿದ್ದರೂ ಅದು ದೇವರ ವಾಗ್ದಾನವಾಗಿರುವುದರಿಂದ ಅವನು ಆ ದೇಶವನ್ನು ವಶಪಡಿಸಿಕೊಳ್ಳುತ್ತಾನೆ ಎಂದು ಯೆಹೋಶುವನು ನಂಬಿದ್ದನು ಮತ್ತು ಹೀಗಾಗಿ ಅವನು ಯೆರಿಕೋವನ್ನು ಪ್ರವೇಶಿಸಲು ಸಾಧ್ಯವಾಯಿತು ಮತ್ತು ವಿಜಯವು ಸರಾಗವಾಗಿ ಮುಂದುವರೆಯಿತು. 가나안 정복 사업이 하나님의 뜻 가운데 아주 순조롭게 진행이 되었습니다. 오늘 ಇಂದು ಯೆಹೋಶುವನ ಕೂಗು ಎಂಬ ಪ್ರಸಂಗದ ಶೀರ್ಷಿಕೆಯ ಮೂಲಕ ನಮ್ಮ ಆತ್ಮವನ್ನು ಎಚ್ಚರಗೊಳಿಸೋಣ. 영혼을 일깨워 봅시다. 40 ವರ್ಷಗಳು ಅಲ್ಲ, 400 ವರ್ಷಗಳು ಕಳೆದರೂ ನಮ್ಮ ನಂಬಿಕೆ ಬದಲಾಗದೆ ಉಳಿಯಬೇಕು. 변함이 없어야 되겠습니다. ದೇವರು ದಯೆಯಿಂದ ಸತ್ಯವೇದದಲ್ಲಿ ಕಾಲೇಬನ ಬಗ್ಗೆ ಒಂದು ಕಥೆಯನ್ನು ದಾಖಲಿಸಿದ್ದಾರೆ. 기록을 해놓으셨는데 ಅರಣ್ಯದಲ್ಲಿ 40 ವರ್ಷಗಳ ಪ್ರಯಾಣ ಮತ್ತು ಕಾನಾನನ್ನು ವಶಪಡಿಸಿಕೊಂಡ ನಂತರ, ಅಂದರೆ ಸುಮಾರು 45 ವರ್ಷಗಳು ಕಳೆದಿದ್ದವು. 합쳐서 한 45년 정도 시간이 흘렀습니다. ಕಾನಾನನ್ನು ಸಂಚರಿಸಿ ನೋಡುವುದಕ್ಕೆ ಕರೆಯಲ್ಪಟ್ಟಾಗ ಅವನಿಗೆ 40 ವರ್ಷ ವಯಸ್ಸಾಗಿದ್ದರಿಂದ ಆ ಸಮಯದಲ್ಲಿ ಅವನಿಗೆ 85 ವರ್ಷ ವಯಸ್ಸಾಗಿತ್ತು. ಆದಾಗ್ಯೂ ದೇವರ ವಾಗ್ದಾನದಲ್ಲಿ ಅವನ ನಂಬಿಕೆ ಬದಲಾಗಿರಲಿಲ್ಲ. 조금도 변하지가 않았습니다. ಆದ್ದರಿಂದ ಅವನು ತನಗಾಗಿ ಅತ್ಯಂತ ಕಷ್ಟಕರವಾದ ಪರ್ವತ ಪ್ರದೇಶವನ್ನು ಬೇಡಿಕೊಂಡನು. 자기는 가장 힘든 산악 지역을 달라고 했습니다. ಆ ಪ್ರದೇಶದಲ್ಲಿ ದೈತ್ಯ ಜನಾಂಗವಾದ ಅನಾಕ್ಯರು ಜೀವಿಸುತ್ತಿದ್ದರು. ಅನಾಕ್ 족속이라 하면 거인 종족들이죠. ಅವರ ಅಗಾಧವಾದ ನಿಲುವು ಮತ್ತು ಅಗಾಧ ಶಕ್ತಿಗೆ ಹೆಸರುವಾಸಿಯಾದ ಒಂದು ಬುಡಕಟ್ಟು ಅಲ್ಲಿತ್ತು. ಆದರೆ ಈ 85 ವರ್ಷದ ವ್ಯಕ್ತಿ, ಈ ಪರ್ವತ ಪ್ರದೇಶವನ್ನು ನನಗೆ ಕೊಡು, ಓಡಿಸುವೆವು ಎಂದು ಹೇಳಿದನು. ಇತರರು ಈಗಾಗಲೇ ಅತೃಪ್ತರಾಗಿದ್ದರು. ಇದರಿಂದಾಗಿ ಯೆಹೋಶುವನು ದುಃಖಿತನಾಗಿದ್ದನು ಮತ್ತು ಅವನು ಅವರನ್ನು ಒತ್ತಾಯಿಸಿದನು. 드디게 이렇게 진행했기 때문에 여호수아가 안타깝고 답답해서 ಯೆಹೋಶುವನು ಇಸ್ರಾಯೇಲ್ಯರಿಗೆ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮಗೆ ಕೊಟ್ಟ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದರಲ್ಲಿ ಇನ್ನೆಷ್ಟು ತಡಮಾಡುತ್ತೀರಿ? ಇದು ಯೆಹೋಶುವ 18ರಲ್ಲಿ ದಾಖಲಾಗಿದೆ ಅಲ್ಲವೇ? ಈ ಯುಗದಲ್ಲೂ ನಾವು ಕಾಲೇಬ ಮತ್ತು ಯೆಹೋಶುವರಂತೆ ಅದೇ ನಂಬಿಕೆಯನ್ನು ಹೊಂದಿರಬೇಕು. ದೇವರು ಅವರಿಗೆ ಕಾನಾನ್ ದೇಶವನ್ನು ವಾಗ್ದಾನ ಮಾಡಿದಂತೆ ನಮಗೂ ಪರಲೋಕ ರಾಜ್ಯವನ್ನು ವಾಗ್ದಾನ ಮಾಡಿದ್ದಾರೆ. ದೇವರು ವಾಗ್ದಾನ ಮಾಡಿದ ಸ್ಥಳವನ್ನು ಭದ್ರಪಡಿಸಿಕೊಳ್ಳಲು ಕಾಲೇಬನು 85ನೇ ವಯಸ್ಸಿನಲ್ಲಿಯೂ ಸಹ ದಣಿವರಿಯಿಲ್ಲದೆ ಮುಂದುವರೆದನು. ಇತರರು ಸಮೀಪಿಸಲು ತುಂಬಾ ಹೆದರುತ್ತಿದ್ದ ಪ್ರದೇಶಗಳಿಗೆ ಧೈರ್ಯದಿಂದ ಹೋದನು. ಅದು ವಾಗ್ದತ್ತ ದೇಶವಾಗಿದ್ದರಿಂದ ಅಲ್ಲಿನ ನಿವಾಸಿಗಳು ಅನಾಕ್ಯರಿಗಿಂತ ದೊಡ್ಡವರಾಗಿದ್ದರೂ ಅವರನ್ನು ಖಂಡಿತವಾಗಿಯೂ ಓಡಿಸುವುದಾಗಿ ಅವನು ಹೇಳಿದನು.
ದೇವರ ವಾಗ್ದಾನದಲ್ಲಿ ನಂಬಿಕೆಯಿಂದ ಮುಂದುವರೆದ ಕಾಲೇಬನ ಇತಿಹಾಸದ ಬಗ್ಗೆ ಯೋಚಿಸೋಣ. ಕಾಲೇಬನ ನಂಬಿಕೆಯ ಮನೋಭಾವವು ಇತರ ನಂಬಿಕೆಗೆ ಹೋಲಿಸಲಾಗದು ಎಂದು ದೇವರು ಹೇಳಿದರು. ಆದ್ದರಿಂದ ದೇವರು ಯೆಹೋಶುವ ಮತ್ತು ಕಾಲೇಬರನ್ನು ವಿಶೇಷವಾಗಿ ಹೊಗಳಿದನು ಮತ್ತು ಅವರಿಗೆ ಮಾತ್ರ ಕಾನಾನ್ ದೇಶವನ್ನು ಪ್ರವೇಶಿಸಲು ಅವಕಾಶ ಮಾಡಿಕೊಟ್ಟರು. ಅರಣ್ಯಕಾಂಡ ಅಧ್ಯಾಯ 14ರಲ್ಲಿ ಹೀಗೆಂದು ಬರೆಯಲಾಗಿದೆ, ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು. ಇದು ವಚನ 9. ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೆಬಿಟ್ಟನು. ನಮ್ಮ ಕಡೆ ಯೆಹೋವನು ಇದ್ದಾನೆ, ಅವರಿಗೆ ಭಯಪಡಬೇಡಿರಿ ಅಂದರು. ಇದು ಯೆಹೋಶುವನ ಕೂಗು ಆಗಿತ್ತು. ಈ ಇಬ್ಬರು ಪುರುಷರು ಕಾನಾನ್ ದೇಶವನ್ನು ಪ್ರವೇಶಿಸಲು ಸಾಧ್ಯವಾದವರಿಗೆ ಉದಾಹರಣೆಯಾದರು. ದೇವರು ಕಾಲೇಬನನ್ನು ಹೇಗೆ ನಿರ್ಣಯಿಸಿದನು ಎಂಬುದನ್ನು ಸಹ ನೋಡೋಣ. ಅರಣ್ಯಕಾಂಡ ಅಧ್ಯಾಯ 14 ವಚನ 20. ಅದಕ್ಕೆ ಯೆಹೋವನು, ನಿನ್ನ ಪ್ರಾರ್ಥನೆಯ ಮೇರೆಗೆ ನಾನು ಕ್ಷಮಿಸಿದ್ದೇನೆ. ಆದಾಗ್ಯೂ ನನ್ನ ಜೀವದಾಣೆ ಮತ್ತು ಯೆಹೋವನ ಮಹಿಮೆಯು ಭೂಲೋಕದಲ್ಲೆಲ್ಲ ತುಂಬಿರಬೇಕೆಂಬುವ ನಿಶ್ಚಯ ವಾಕ್ಯದ ಆಣೆ, ಈ ಮನುಷ್ಯರೆಲ್ಲರೂ ಐಗುಪ್ತ ದೇಶದಲ್ಲಿಯೂ ಅರಣ್ಯದಲ್ಲಿಯೂ ನಾನು ನಡೆಸಿರುವ ಮಹತ್ಕಾರ್ಯಗಳನ್ನು ನನ್ನ ಮಹಿಮೆಯನ್ನು ನೋಡಿದರೂ ನನ್ನ ಮಾತಿಗೆ ಕಿವಿಗೊಡದೆ ಪದೇ ಪದೇ ನನ್ನನ್ನು ಪರೀಕ್ಷಿಸಿದ್ದರಿಂದ ನಾನು ಅವರ ಪಿತೃಗಳಿಗೆ ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಇವರಲ್ಲಿ ಯಾರೂ ನೋಡುವುದಿಲ್ಲ. ನನ್ನನ್ನು ಅಲಕ್ಷ್ಯ ಮಾಡಿದ ಇವರಲ್ಲಿ ಯಾರೂ ಅದನ್ನು ನೋಡುವುದಿಲ್ಲ. ನನ್ನ ದಾಸನಾದ ಕಾಲೇಬನು ಏನಿದೆ ಅಂತ ಮನಸ್ಸುಳ್ಳವನಾಗಿರದೆ ದೇವರು ಆತನ ನಂಬಿಕೆಯು ಬಿದ್ದು ಹೋದವರ ನಂಬಿಕೆಗಿಂತ ಭಿನ್ನವಾಗಿದೆ ಎಂದು ಹೇಳಿದರು. ಇಂಗ್ಲಿಷ್ ಸತ್ಯವೇದದಲ್ಲಿ ಅವನಿಗೆ ಡಿಫರೆಂಟ್ ಸ್ಪಿರಿಟ್ ಇತ್ತು ಎಂದು ಹೇಳುತ್ತದೆ. ಅವನ ನಂಬಿಕೆಯ ಮನೋಭಾವವು ಭ್ರಷ್ಟರಾಗಿ ಬಿಟ್ಟು ಹೋದವರಿಗಿಂತ ಭಿನ್ನವಾಗಿತ್ತು. ನನ್ನ ದಾಸನಾದ ಕಾಲೇಬನು ಅಂಥ ಮನಸ್ಸುಳ್ಳವನಾಗಿರದೆ ಮನಃಪೂರ್ವಕವಾಗಿ ನನ್ನ ಮಾತನ್ನು ಅನುಸರಿಸಿ ನಡೆದದ್ದರಿಂದ ಅವನನ್ನೇ ಅವನು ಸಂಚರಿಸಿದ ಆ ದೇಶದಲ್ಲಿ ಸೇರಿಸುವೆನು. ಅವನ ಸಂತತಿಯವರು ಅದನ್ನು ಸ್ವಾಧೀನಪಡಿಸಿಕೊಳ್ಳುವರು. ಸದಸ್ಯರೇ, ಯೆಹೋಶುವ ಮತ್ತು ಕಾಲೇಬ ಹಾಲು ಜೇನು ಹರಿಯುವ ಕಾನಾನ್ ನಾಡನ್ನು ಪ್ರವೇಶಿಸಿದರು. ನಾವು ಇದನ್ನು ಕೇವಲ ಐತಿಹಾಸಿಕ ಘಟನೆಯಾಗಿ ನೋಡಬಾರದು. ಬದಲಾಗಿ ನಿತ್ಯ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ನಾವು ಯೆಹೋಶುವ ಮತ್ತು ಕಾಲೇಬರಂತೆ ದೇವರ ವಾಗ್ದಾನದಲ್ಲಿ ಸಂಪೂರ್ಣ ನಂಬಿಕೆಯನ್ನು ಹೊಂದಿರಬೇಕು. ನಮಗೆ ಆ ರೀತಿಯ ನಂಬಿಕೆ ಇಲ್ಲದಿದ್ದರೆ ಏನಾಗುತ್ತದೆ? ನಾವು ಲೋಕದ ಜನರು ಹೀಗೆ ಬದುಕುತ್ತಾರೆ ಎಂದು ಹೇಳುತ್ತೇವೆ. ಆಶ್ರಯ ನಗರವಾದ ಈ ಭೂಮಿಯ ಮೇಲಿನ ಜನರ ಜೀವನವನ್ನು ನೀವು ನೋಡಿದಾಗ ಅವರೆಲ್ಲರೂ ನೋವಿನಲ್ಲಿದ್ದಾರೆ. ಇದೆಲ್ಲವನ್ನೂ ಚೆನ್ನಾಗಿ ಸುತ್ತಿಡಲಾಗಿದೆ. ಅದು ಬಹುಪಾಲು ಜನರ ಜೀವನವಾಗಿದೆ. ಆದ್ದರಿಂದ ದೇವರು ಮನುಕುಲದ ಜೀವನವನ್ನು ಕರುಣೆಯಿಂದ ನೋಡುತ್ತಾರೆ. ಇನ್ನು ಮುಂದೆ ಮರಣವಾಗಲಿ, ಗೋಳಾಟವಾಗಲಿ, ದುಃಖವಾಗಲಿ ಇಲ್ಲದ, ಆದರೆ ತುಂಬಿ ತುಳುಕುವ ಸಂತೋಷವಿರುವ ಲೋಕವನ್ನು ಆತನು ನಮಗಾಗಿ ಸಿದ್ಧಪಡಿಸಿಲ್ಲವೇ? ಅವರು ಇಸ್ರಾಯೇಲ್ಯರಿಗಾಗಿ ಹಾಲು ಜೇನು ಹರಿಯುವ ಕಾನಾನ್ ಅನ್ನು ಸಿದ್ಧಪಡಿಸಿದಂತೆಯೇ ನಮಗಾಗಿ ಪರಲೋಕ ರಾಜ್ಯವನ್ನು ಸಿದ್ಧಪಡಿಸುತ್ತಿದ್ದಾರೆ. ನಾವು ಅರಣ್ಯಕಾಂಡ ಅಧ್ಯಾಯ 14 ವಚನ 30 ಸಹ ನೋಡೋಣ. ದೇವರು ಯೆಹೋಶುವ ಮತ್ತು ಕಾಲೇಬರನ್ನು ಕಾನಾನ್ ದೇಶಕ್ಕೆ ಹೋಗಲು ಏಕೆ ಆರಿಸಿಕೊಂಡರೆಂದು ನಾವು ಪರಿಶೀಲಿಸೋಣ. ಈ ರೀತಿಯಾಗಿ ನಾವು ಅಂತಹ ನಂಬಿಕೆ ಮತ್ತು ಅಂತಹ ನಿರೀಕ್ಷೆಯೊಂದಿಗೆ ದೇವರನ್ನು ಸಮೀಪಿಸುವವರಾಗಬಹುದು. ಅಧ್ಯಾಯ 14 ವಚನ 30. ಯೆಫುನ್ನೆಯ ಮಗನಾದ ಕಾಲೆಬ್ ಮತ್ತು ನೂನನ ಮಗನಾದ ಯೆಹೋಶುವ ಇವರಿಬ್ಬರೇ ಹೊರತು ನಿಮ್ಮಲ್ಲಿ ಯಾರೂ ನಿಮ್ಮ ನಿವಾಸಕ್ಕಾಗಿ ನಾನು ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ದೇಶವನ್ನು ಸೇರುವುದಿಲ್ಲ. ಯೆಹೋಶುವ ಮತ್ತು ಕಾಲೇಬ ಚೆನ್ನಾಗಿ ಮಾಡಿದ್ದನ್ನು ನಾವು ಪರಿಗಣಿಸಿದಾಗ ಅವರು ಕಾನಾನ್ನ ನಿರೀಕ್ಷೆಯನ್ನು ಎಂದಿಗೂ ಒಂದು ಕ್ಷಣವೂ ಬಿಟ್ಟುಕೊಡಲಿಲ್ಲ ಮತ್ತು ಅವರು ದೇವರ ವಾಗ್ದಾನಗಳಲ್ಲಿ ಸಂಪೂರ್ಣ ನಂಬಿಕೆಯನ್ನು ಹೊಂದಿದ್ದರು. ತಮ್ಮ ಇಡೀ ಭವಿಷ್ಯವನ್ನು ಅದರ ಮೇಲೆ ಪಣಕ್ಕಿಡುವ ಮೂಲಕ ಅವರು ಕಾನಾನನ್ನು ವಶಪಡಿಸಿಕೊಳ್ಳಬಹುದು. ಯೆಹೋಶುವನು ಅಧ್ಯಾಯ 18ಕ್ಕೆ ಹೋಗೋಣ. ಯೆಹೋಶುವನು ಅಧ್ಯಾಯ 18 ವಚನ 3.
ಆಗ ಯೆಹೋಶುವನು ಇಸ್ರಾಯೇಲ್ಯರಿಗೆ, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮಗೆ ಕೊಟ್ಟ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದರಲ್ಲಿ ಇನ್ನೆಷ್ಟು ತಡಮಾಡುತ್ತೀರಿ? ಇದನ್ನು ಇನ್ನೊಂದು ಭಾಷಾಂತರದಲ್ಲಿ ನಿಮಗೆ ಕೊಟ್ಟ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದರಲ್ಲಿ ಇನ್ನೆಷ್ಟು ತಡಮಾಡುತ್ತೀರಿ ಎಂದು ಅನುವಾದಿಸಲಾಗಿದೆ. ದೇವರು ಇಸ್ರಾಯೇಲ್ಯರಿಗೆ ಕಾನಾನ್ ನಾಡನ್ನು ಕೊಡುವುದಾಗಿ ಈಗಾಗಲೇ ವಾಗ್ದಾನ ಮಾಡಿದ್ದರು, ಅಲ್ಲವೇ? ದೇವರು ಈಗಾಗಲೇ ವಾಗ್ದಾನ ಮಾಡಿದ್ದರಿಂದ ಅವರ ಧ್ಯೇಯವು ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳುವುದಾಗಿತ್ತು. ಎಷ್ಟಾದರೂ 7 ಕುಲದವರು ಹಿಂಜರಿದರು. ಅವರು ಸ್ಥಳಾಂತರಗೊಳ್ಳಲು ಹಿಂಜರಿಯುತ್ತಿದ್ದರು. ಅವರು ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದರಲ್ಲಿ ವಿಳಂಬ ಮಾಡಿದ್ದಕ್ಕಾಗಿ ಯೆಹೋಶುವನು ಹತಾಶನಾಗಿದ್ದನು. ಆದ್ದರಿಂದ ಅವನು ಹೀಗೆಂದು ಹೇಳಿದನು, ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದರಲ್ಲಿ ಇನ್ನೆಷ್ಟು ತಡಮಾಡುತ್ತೀರಿ? ಮತ್ತೊಂದೆಡೆ ಕಾಲೇಬನು ಅವರಂತೆ ಇರಲಿಲ್ಲ. ದೇವರು ಯೆಹೋಶುವ ಮತ್ತು ಕಾಲೇಬರನ್ನು ಕಾನಾನ್ ದೇಶಕ್ಕೆ ಪ್ರವೇಶಿಸಲು ಏಕೆ ಅನುಮತಿಸಿದರು? ಯೆಹೋಶುವನು ಅಧ್ಯಾಯ 14 ವಚನ 6 ಅನ್ನು ನೋಡೋಣ. ಯೆಹೋಶುವನು ಗಿಲ್ಗಾಲಿನಲ್ಲಿದ್ದಾಗ ಯೆಹೂದ ಕುಲದವರು ಅವನ ಬಳಿಗೆ ಬಂದರು. ಅವರಲ್ಲಿ ಕೆನಿಜ್ಜಿಯನೂ ಯೆಫುನ್ನೆಯ ಮಗನೂ ಆದ ಕಾಲೇಬನು ಅವನಿಗೆ, ಯೆಹೋವನು ಕಾದೇಶ್ ಬರ್ನೇಯದಲ್ಲಿ ನಮ್ಮಿಬ್ಬರ ವಿಷಯವಾಗಿ ದೇವರ ಮನುಷ್ಯನಾದ ಮೋಶೆಗೆ ಹೇಳಿದ್ದು ನಿನಗೆ ಗೊತ್ತಿರುವುದಷ್ಟೇ. ಯೆಹೋವನ ಸೇವಕನಾದ ಮೋಶೆಯು ಈ ದೇಶವನ್ನು ಸಂಚರಿಸಿ ನೋಡುವುದಕ್ಕೋಸ್ಕರ ಕಾದೇಶ್ ಬರ್ನೇಯದಿಂದ ನನ್ನನ್ನು ಕಳುಹಿಸಿದಾಗ ನನಗೆ 40 ವರುಷವಾಗಿತ್ತು. ವಚನ 8, ನನ್ನ ಜೊತೆಯಲ್ಲಿ ಬಂದಿದ್ದ ಸಹೋದರರು ಜನರನ್ನು ಎದೆಗೆಡಿಸಿದರು. ನಾನಾದರೋ ನನ್ನ ದೇವರಾದ ಯೆಹೋವನನ್ನೇ ಸಂಪೂರ್ಣವಾಗಿ ನಂಬಿಕೊಂಡು ಯಥಾರ್ಥವನ್ನೇ ಹೇಳಿದೆನು. ಮೋಶೆಯು ಆ ದಿವಸ, ನೀನು ಪೂರ್ಣಮನಸ್ಸಿನಿಂದ ನನ್ನ ದೇವರಾದ ಯೆಹೋವನನ್ನು ಹೊಂದಿಕೊಂಡದರಿಂದ ನೀನು ಸಂಚರಿಸಿದ ಪ್ರದೇಶವು ನಿನಗೂ ನಿನ್ನ ಸಂತಾನದವರಿಗೂ ಶಾಶ್ವತ ಸ್ವಾಸ್ಥ್ಯವಾಗುವುದು ಎಂದು ಪ್ರಮಾಣಮಾಡಿ ನನಗೆ ಹೇಳಿದನು. ಯೆಹೋವನು ಈ ಮಾತುಗಳನ್ನು ಮೋಶೆಗೆ ಹೇಳಿದಂದಿನಿಂದ ಇಸ್ರಾಯೇಲ್ಯರು ಅರಣ್ಯದಲ್ಲಿ ಅಲೆಯುತ್ತಿದ್ದ ವರುಷಗಳು ಸರಿ 45 ವರುಷಗಳು ದಾಟಿದವು. ಯೆಹೋವನು ತಾನು ನುಡಿದಂತೆಯೇ ಈ ಕಾಲವೆಲ್ಲ ನನ್ನನ್ನು ಜೀವದಿಂದುಳಿಸಿದ್ದಾನೆ. ಈಗ ನಾನು 85 ವರುಷದವನಾಗಿದ್ದೇನೆ. ಮೋಶೆಯು ನನ್ನನ್ನು ಕಳುಹಿಸಿದಾಗ ನನಗೆಷ್ಟು ಬಲವಿತ್ತೋ ಈಗಲೂ ಅಷ್ಟಿದೆ. ಯುದ್ಧ ಮಾಡುವುದಕ್ಕೂ ವಿಶೇಷ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೂ ನನಗೆ ಮುಂಚಿನಂತೆಯೇ ಶಕ್ತಿಯಿರುತ್ತದೆ. ಹೀಗಿರಲಾಗಿ ಯೆಹೋವನು ಆ ದಿನದಲ್ಲಿ ಸೂಚಿಸಿದಂಥ ಈ ಪರ್ವತ ಪ್ರದೇಶವನ್ನು ನನಗೆ ಕೊಡು. ಇದರಲ್ಲಿ ಉನ್ನತ ಪುರುಷರಿರುತ್ತಾರೆಂದೂ ಇದರ ಪಟ್ಟಣಗಳು ದೊಡ್ಡವೂ ಕೋಟೆ ಕೊತ್ತಲುಳ್ಳವುಗಳೂ ಆಗಿವೆ ಎಂದು ಆ ಕಾಲದಲ್ಲಿ ನೀನು ಕೇಳಿದೆಯಲ್ಲ. ಅವರೆಲ್ಲರನ್ನೂ ಓಡಿಸಿ ಬಿಡುವುದಕ್ಕೋಸ್ಕರ ಯೆಹೋವನು ತನ್ನ ಮಾತಿಗನುಸಾರವಾಗಿ ನನಗೆ ಸಹಾಯ ಮಾಡುವನೆಂದು ನಿರೀಕ್ಷಿಸಿಕೊಂಡಿದ್ದೇನೆ ಅಂದನು. ಕಾಲೇಬನಿಗೆ 85 ವರ್ಷ ವಯಸ್ಸಾಗಿದ್ದರೂ ಅವನು ಹೆಬ್ರೋನ್ ನಾಡನ್ನು ಕೇಳಿದನು. ಅದು ಅತ್ಯಂತ ಶಕ್ತಿಶಾಲಿ ಬುಡಕಟ್ಟು ಜನಾಂಗಗಳು ವಾಸಿಸುತ್ತಿದ್ದ ಪ್ರದೇಶವಾಗಿತ್ತು. ಆ ದೇಶವು ವಾಗ್ದಾನದ ನಾಡಾಗಿದ್ದರಿಂದ ದೇವರು ತನ್ನೊಂದಿಗೆ ಇರುತ್ತಾರೆ ಎಂದು ಅವನು ನಂಬಿದನು. ಇತರರು ಹಿಂಜರಿಯುತ್ತಿರುವಾಗ 85 ವರ್ಷ ವಯಸ್ಸಿನ ಕಾಲೇಬನು ತನ್ನ ನಂಬಿಕೆಯಲ್ಲಿ ಯಾವುದೇ ಇಳಿಕೆ ಕಾಣದೆ ಯೆಹೋಶುವನ ಬಳಿಗೆ ಬಂದು ದೇವರು ಅನುಮತಿಸಿದರೆ ತನಗೆ ನಾಡನ್ನು ಕೊಡುವಂತೆ ಕೇಳಿದನು. ದೇವರು ಕಾನಾನನ್ನು ಇಸ್ರಾಯೇಲ್ಯರಿಗೆ ಈಗಾಗಲೇ ವಾಗ್ದಾನ ಮಾಡಿದ್ದಾರೆಂದು ಅವನು ನಂಬಿದ್ದರಿಂದ ಇದು ಸಾಧ್ಯವಾಯಿತು ಮತ್ತು ಹೀಗೆ ಅತ್ಯಂತ ಶಕ್ತಿಶಾಲಿ ಜನರನ್ನು ಸಹ ಓಡಿಸಲು ದೇವರು ಅವನಿಗೆ ಸಹಾಯ ಮಾಡುವರು. ಇದನ್ನು ನೋಡುವಾಗ ಇತರರಿಗಿಂತ ಹೋಲಿಸಿದರೆ ಅವರ ನಂಬಿಕೆಯು ವಿಭಿನ್ನವಾಗಿತ್ತು ಎಂದು ನಾವು ನೋಡಬಹುದು. ಅದು ವಾಗ್ದಾನದ ನಾಡಾಗಿದ್ದರಿಂದ ಒಂದು ಮಗು ಕೂಡ ಅದನ್ನು ವಶಪಡಿಸಿಕೊಳ್ಳಬಹುದು ಎಂಬ ನಂಬಿಕೆಯೊಂದಿಗೆ ಕಾಲೇಬನು ಯಾವಾಗಲೂ ಆ ದೇಶವನ್ನು ವಶಪಡಿಸಿಕೊಳ್ಳುವ ಕೆಲಸದಲ್ಲಿ ಭಾಗವಹಿಸುತ್ತಿದ್ದನು. ಮತ್ತೊಂದೆಡೆ ಇತರರು ಶತ್ರುಗಳು ತಮಗಿಂತ ಬಲಶಾಲಿಗಳಾಗಿ ಕಾಣುತ್ತಿದ್ದರು ಎಂಬ ಭಯದಿಂದ ಹಿಂಜರಿದರು. ಯೆಹೋಶುವನು ಎಷ್ಟು ನಿರಾಶೆಗೊಂಡಿರಬೇಕು. ಆ ದಿನದವರೆಗೆ ಅವರು ಅನೇಕ ನಾಡನ್ನು ವಶಪಡಿಸಿಕೊಂಡಿದ್ದರು. ನಾಡನ್ನು ವಶಪಡಿಸಿಕೊಳ್ಳಲು ಮುಂದುವರಿಯಲು ಅವರು ಹಿಂಜರಿಯುತ್ತಿದ್ದರು.
ಏಕೆಂದರೆ ಅವರಿಗೆ ದೇವರ ವಾಗ್ದಾನಗಳಲ್ಲಿ ಸಂಪೂರ್ಣ ನಂಬಿಕೆ ಇರಲಿಲ್ಲ. ನಿತ್ಯ ಪರಲೋಕದ ಕಾನಾನ್ ಸಮೀಪಿಸುತ್ತಿದೆ. ಆ ನಿತ್ಯ ಪರಲೋಕ ರಾಜ್ಯವನ್ನು ಯಾರು ಪ್ರವೇಶಿಸಬಹುದು? ಯೆಹೋಶುವ ಮತ್ತು ಕಾಲೇಬನ ಕಥೆಯ ಮೂಲಕ ದೇವರು ನಮಗೆ ನಂಬಿಕೆಯನ್ನು ಹೊಂದಲು ಅನುವು ಮಾಡಿಕೊಡುತ್ತಾರೆ. ಹಾಗಾಗಿ ನಾವು ಆತನ ಕಡೆಗೆ ಸಂಪೂರ್ಣವಾಗಿ ನೋಡುತ್ತೇವೆ, ಆತನಲ್ಲಿ ಭರವಸೆ ಇಡುತ್ತೇವೆ ಮತ್ತು ಆತನ ವಾಗ್ದಾನಗಳಲ್ಲಿ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ದಯವಿಟ್ಟು ಈ ಲೋಕದ ಮೇಲೆ ಮಾತ್ರ ಗಮನಹರಿಸಬೇಡಿ. ಇನ್ನೂ ಮರಣವಾಗಲಿ ಗೋಳಾಟವಾಗಲಿ ಇಲ್ಲದ ಅದ್ಭುತ ಲೋಕದಲ್ಲಿ ಶಾಶ್ವತ ಸಂತೋಷ ಮತ್ತು ಆಶೀರ್ವಾದಗಳನ್ನು ಖಾತರಿಪಡಿಸುವ ನಂಬಿಕೆಯನ್ನು ನೀವು ಹೊಂದಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಯೆಹೋಶುವನು ಅಧ್ಯಾಯ 1 ನೋಡೋಣ. ವಚನ 1-9 ನೋಡೋಣ. ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗ ಯೆಹೋಶುವನಿಗೆ, ನನ್ನ ಸೇವಕನಾದ ಮೋಶೆ ಸತ್ತನು. ನೀನು ಈಗ ಎದ್ದು ಸಮಸ್ತ ಪ್ರಜಾಸಹಿತವಾಗಿ ಈ ಯೊರ್ದನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲ್ಯರಿಗೆ ಕೊಡುವ ದೇಶಕ್ಕೆ ಹೋಗು. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಇದು ದೇವರ ವಾಗ್ದಾನವಾಗಿತ್ತು. ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. 이런 하나님의 약속이 계셨습니다. 다 주겠단 말이죠. ಅದರ ನಿವಾಸಿಗಳು ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಅದನ್ನು ಅವರಿಗೆ ನೀಡುವುದಾಗಿ ದೇವರು ಪದೇ ಪದೇ ವಾಗ್ದಾನ ಮಾಡಿದರು. 가로막는다 할지라도 다 너희에게 주겠다고 하나님께서 약속의 약속을 거듭했죠. ವಚನ 4. ಅರಣ್ಯವೂ ಈ ಲೆಬನೋನ್ ಪರ್ವತವು ಮೊದಲುಗೊಂಡು ಯೂಫ್ರಟಿಸ್ ಮಹಾನದಿಯವರೆಗಿರುವ ಹಿತ್ತಿಯರ ದೇಶವೆಲ್ಲ ನಿಮ್ಮದಾಗುವುದು. ನಿಮ್ಮ ಸೀಮೆಯು ಪಶ್ಚಿಮ ದಿಕ್ಕಿನ ಮಹಾಸಾಗರದವರೆಗೆ ವಿಸ್ತರಿಸಿಕೊಳ್ಳುವುದು. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೆಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿ ಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ಈ ರೀತಿಯಾಗಿ ದೇವರು ಅವನಿಗೆ ಕಾನಾನ್ ನಾಡಿನ ಭರವಸೆ ನೀಡಿದರು ಮತ್ತು ಅವರು ತನ್ನ ಮಾತಿನ ಪ್ರಕಾರ ತನ್ನ ವಾಗ್ದಾನವನ್ನು ನೆರವೇರಿಸಿದರು. ಇಸ್ರಾಯೇಲ್ ಸೈನ್ಯವು ದುರ್ಬಲವಾಗಿದ್ದಾಗ ಅವರ ಶತ್ರುಗಳನ್ನು ಸೋಲಿಸಲು ಆತನು ಆಲಿಕಲ್ಲಿನ ಮಳೆಯನ್ನು ಕಳುಹಿಸಿದನು. ಅವನು ಏನೇ ಮಾಡಿದರೂ ದೇವರು ಯಾವಾಗಲೂ ಅವನಿಗೆ ಸಹಾಯ ಮಾಡುತ್ತಿದ್ದರು. ನಾವು ಕೂಡ ದೇವರು ಯಾವಾಗಲೂ ನಮಗೆ ಸಹಾಯ ಮಾಡುತ್ತಾರೆ ಎಂಬುದನ್ನು ಅನುಭವಿಸಬೇಕು ಮತ್ತು ಗುರುತಿಸಬೇಕು. ಯೆಹೋಶುವನು ಮತ್ತು ಕಾಲೇಬನು ಕಾನಾನ್ನಲ್ಲಿ ತಮ್ಮ ಸಂಪೂರ್ಣ ನಿರೀಕ್ಷೆಯನ್ನು ಇರಿಸಿ ಅದರಲ್ಲಿ ನಂಬಿಕೆ ಇಟ್ಟಂತೆ ನಾವು ಸಹ ಅವರಂತೆ ಇರಲು ಶ್ರಮಿಸಬೇಕು. ಹಾಗಾಗಿ ನಾವು ಇತರರಿಗಿಂತ ಭಿನ್ನವಾದ ನಂಬಿಕೆಯ ಮನೋಭಾವವನ್ನು ಹೊಂದಿದ್ದೇವೆ ಎಂದು ಗುರುತಿಸಲ್ಪಡಬಹುದು. ವಚನ 6 ನೋಡೋಣ. ನಿನ್ನನ್ನು ಕೈಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿ ಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ವಚನ 7. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೆಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೆಕೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಇದು ದೇವರು ಯಾವಾಗಲೂ ನಮಗೆ ಸಹಾಯ ಮಾಡುವ ನಮ್ಮ ಸುವಾರ್ತೆಯಾಗಿದೆ. ನಾವು ಸುವಾರ್ತೆಯ ಪ್ರತಿಯೊಂದು ಹೆಜ್ಜೆಯನ್ನು ಪರಿಶೀಲಿಸಿದಾಗ ದೇವರು ಯಾವಾಗಲೂ ನಮಗೆ ದಾರಿ ತೆರೆಯುತ್ತಾರೆ. ದೇವರು ಕೋರೆಷನಿಗೆ ಹೇಗೆ ದಾರಿ ಸಿದ್ಧಪಡಿಸಿದರೆಂದು ಯೋಚಿಸಿ. ದೇವರು ಅವನ ಮುಂದೆ ಬಾಗಿಲುಗಳನ್ನು ತೆರೆದರು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಟ್ಟರು. ಹೀಗೆ ಕೋರೆಷನಿಗೆ ವಿಜಯವನ್ನು ನೀಡುವ ಸನ್ನಿವೇಶವನ್ನು ಸೃಷ್ಟಿಸಿದರು.
저들은 ಅದೇ 우리의 ರೀತಿ 답이다 ಇಂದು 하고 ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು ಎಂದು ಕೂಗಿದ ಯೆಹೋಶುವನಂತೆ ನಾವು ದೇವರ ವಾಗ್ದಾನಗಳಲ್ಲಿ ನಂಬಿಕೆಯನ್ನು ಹೊಂದಿದ್ದರೆ ನಾವು ಯೆಹೋಶುವನಾಗಬಹುದು. 믿음을 우리가 갖게 된다면 우리 모두가 다 여호수아가 될 수 있습니다. ಎಲ್ಲರೂ 모두가 ಕಾಲೇಬನಾಗಬಹುದು. 다 갈렙이 될 수가 있습니다. ದೃಢ ನಂಬಿಕೆಯಿಂದ ಒಂದು ಕ್ಷಣವೂ ಪರಲೋಕ ರಾಜ್ಯವನ್ನು ಕಳೆದುಕೊಳ್ಳಬಾರದು. 천국을 어느 순간이라도 잃어버리지 마시고 ಪರಲೋಕಕ್ಕೆ ಹೋಗುವವರು ಎಷ್ಟು ಸಂತೋಷಪಡುತ್ತಾರೆ. 기쁩니까? ನಮಗೆ ಪರಲೋಕದಲ್ಲಿ ದೃಢವಾದ ನಂಬಿಕೆ ಇದ್ದರೆ ನಾವು ಎಷ್ಟು ಸಂತೋಷವಾಗಿರುತ್ತೇವೆ. 그렇습니까? ಇಂದು ನಾನು ಒಂದು ದಿನ ಪರಲೋಕ ರಾಜ್ಯಕ್ಕೆ ಹತ್ತಿರವಾಗಿದ್ದೇನೆ. 하루만큼 더 가까이 다가왔구나. ನಾನು ದೇವರನ್ನು ಭೇಟಿಯಾದಾಗಿನಿಂದ ಅವರು ನನ್ನ ಪರಲೋಕದ ತವರೂರಿಗೆ ಈ ಅದ್ಭುತ ಮಾರ್ಗವನ್ನು ತೆರೆದಿದ್ದಾರೆ. 이런 어떤 영광의 길을 열어놓으셨구나. ಇಸ್ರಾಯೇಲ್ಯರು 40 ವರ್ಷಗಳ ಕಾಲ ತಮ್ಮ ಕಠಿಣ ಜೀವನವನ್ನು ಸಹಿಸಿಕೊಂಡರು. ಆದರೆ 400 ವರ್ಷಗಳು ಕಳೆದರೂ ನಾನು ಎಂದಿಗೂ ಬಿಟ್ಟುಕೊಡುವುದಿಲ್ಲ. 400년이 지난다 할지라도 절대 나는 천국은 포기 못해. ಈ ನಂಬಿಕೆಯಿಂದ ಪರಲೋಕ ರಾಜ್ಯಕ್ಕೆ ಮುನ್ನುಗ್ಗುತ್ತಾ ನಾವು ಈ ಕಾಲದಲ್ಲಿ ಯೆಹೋಶುವನಂತಾಗಬೇಕು. 이 시대 여호수아가 다 돼야 되겠습니다. 예. 여호수아의 ಪುರುಷರು 모든 ಮಾತ್ರ ಯೆಹೋಶುವನ ಆತ್ಮವನ್ನು ಹೊಂದಬಹುದು ಎಂಬ ನಿಯಮವಿದೆಯೇ? 우리 ಈ ಯುಗದಲ್ಲಿ ನಮ್ಮ ಸಹೋದರಿಯರು ಸಹ ಯೆಹೋಶುವನಾಗಬಹುದು. ದೇವರಿಂದ ಗುರುತಿಸಲ್ಪಟ್ಟ ಮತ್ತು ಈ ಲೋಕದ ದುರಾಚಾರದಿಂದ ಎಂದಿಗೂ ಮೋಸಹೋಗದ ಯೆಹೋಶುವ ಮತ್ತು ಕಾಲೇಬರ ಮನೋಭಾವ ನಮ್ಮಲ್ಲಿರಬೇಕು. 세상의 어떤 도락에 미혹받으시면 안 됩니다. ಅದು ವಿಷಾದದ ಮೂಲವಾಗುತ್ತದೆ ಮತ್ತು ಅದು ತುಂಬಾ ಕಷ್ಟಕರವಾಗಿರುತ್ತದೆ. 후회가 되고 너무너무 힘들어집니다. 우리가 ನಾವು ಹೋಗುತ್ತಿರುವ ಮಾರ್ಗವು ಪರಲೋಕದ ಕಾನಾನ್ಗೆ ಮುನ್ನಡೆಸುತ್ತದೆ. 가나안으로 향해서 가는 길입니다. ಇದನ್ನು ನಾವು ಎಂದಿಗೂ ಮರೆಯಬಾರದು. ಆದರೆ ಈ ಮನಸ್ಥಿತಿಯನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. 다시 한번 상기시켜서 ಹಾಗಾಗಿ ತಂದೆ ಬರುವ ದಿನಕ್ಕಾಗಿ ನಾವು ಹೇರಳವಾದ ನಂಬಿಕೆಯ ಎಣ್ಣೆಯನ್ನು ಸಿದ್ಧಪಡಿಸಬಹುದು. 슬기롭고 ನಾವೆಲ್ಲರೂ ಮದಲಿಂಗನನ್ನು ಅಂತಹ ನಂಬಿಕೆಯಿಂದ ಸ್ವಾಗತಿಸುವ 5 ಬುದ್ಧಿವಂತ ಕನ್ಯೆಯರಂತೆ ಇರೋಣ. 맞이하는 여러분과 제가 꼭 되시기를 부탁드리겠습니다. ಈ ಯುಗದಲ್ಲಿ ನಮಗೆ ಯೆಹೋಶುವನ ಕೂಗು ಬೇಕು. ನಮಗೆ ಯೆಹೋಶುವ ಮತ್ತು ಕಾಲೇಬನಂತೆ ನಂಬಿಕೆ ಬೇಕು. ನಮ್ಮ ಪರಲೋಕ ಕುಟುಂಬ ಸದಸ್ಯರಲ್ಲಿ ಯಾರೊಬ್ಬರೂ ಪರಲೋಕದ ನಿರೀಕ್ಷೆಯನ್ನು ಕಳೆದುಕೊಳ್ಳಬಾರದು ಮತ್ತು ನಾವೆಲ್ಲರೂ ವಾಗ್ದಾನದ ಲೋಕದಲ್ಲಿ ಅದ್ದೂರಿ ಸ್ವಾಗತವನ್ನು ಸ್ವೀಕರಿಸುತ್ತೇವೆ ಎಂದು ನಿರೀಕ್ಷಿಸುತ್ತಾ ನಾನು ಪ್ರಸಂಗವನ್ನು ಮುಗಿಸಲು ಬಯಸುತ್ತೇನೆ. ಧನ್ಯವಾದಗಳು. 감사합니다.